ತುಂಬ ಸಮಯದ ಹಿಂದೆ ಒಂದು ಮಾತು ಕೇಳಿದ್ದೆ. ಮನುಷ್ಯನ ಮೆದುಳಿನ ಯೋಗ್ಯತೆ ತಿಳಿಬೇಕು ಅಂದರೆ, ಮನುಷ್ಯನಲ್ಲ ಮೆದುಳಿನ ಯೋಗ್ಯತೆ ತಿಳಿಬೇಕು ಅಂದರೆ ಅವನ ಆದಾಯ ಏನಿದೆ ಅದ್ರ ಮೇಲೆ ನಿರ್ಧಾರ ಮಾಡ್ಬೋದು ಅಂತ. ಆವಾಗ ನನಗಿದು ಅರ್ಥ ಆಗಿರಲಿಲ್ಲ. ಮನುಷ್ಯನನ್ನ ದುಡ್ಡಿನ ಜೊತೆ ತುಲನೆ ಮಾಡಲಾಗ್ತಾ ಇದೆ ಅನ್ಕೊಂಡಿದ್ದೆ. ಆದರೆ ಈಗ ಅರ್ಥ ಆಗ್ತಾ ಇದೆ. ಮನುಷ್ಯನ ಗಳಿಕೆ ಆದಾಯ ಯಾವುದ್ರ ಮೇಲೆ ಅವಲಂಬನೆ ಆಗ್ತಾ ಇದೆ ಅಂದ್ರೆ ಅವನು ಎಷ್ಟು ಬೇಗ ನಿರ್ಧಾರ ತಗೊಂಡು ಕೆಲಸ ಪ್ರಾರಂಭಿಸಿ ಆ ಕೆಲಸದಿಂದ ಬರುವಂತಹ ಟೆನ್ಷನ್ನು, ಸ್ಟ್ರೆಸ್ನ, ಆ ಭಾರನ ತಡ್ಕೋತಾನೋ ಓಡ್ತಾನೋ ಅದ್ರ ಮೇಲೆ ನಿಂತಿದೆ. ಅವನ ಆದಾಯ ಜಾಸ್ತಿ ಆಗೋದು, ಗಳಿಕೆ ಜಾಸ್ತಿ ಆಗೋದು ಅದ್ರ ಮೇಲೆ ನಿಂತಿದೆ. ಇಲ್ಲಿ IQ, ನಾಲೆಜು, ಬುದ್ಧಿವಂತಿಕೆ ಬಗ್ಗೆ ಮಾತಾಗ್ತಾ ಇಲ್ಲ. ಸ್ಪೀಡ್, ಎಷ್ಟು ನಿರ್ಧಾರ ತಗೊಳ್ಳಿಕ್ಕೆ ಲೇಟ್ ಮಾಡ್ತಿರೋ ಅಷ್ಟು ದಿನ ನಷ್ಟ ಅನುಭವಿಸ್ತೀರ. ಸುಮ್ಮನೆ ಯೋಚಿಸಿ ನೋಡಿ, ನಿಮ್ಮ ಹತ್ರ 500 ರೂಪಾಯಿ ಇರೋದನ್ನು ಅರ್ಧ ಹಾಕಿ ಅಂದರೆ, ಸುಟ್ಟಾಕಿ ಅಂದರೆ ಯಾರಿಗೊಬ್ರಿಗೂ ಧೈರ್ಯ ಇಲ್ಲ. ಆದರೆ ಬಿಸ್ನೆಸ್ಸು, ಕೆಲಸ, ಅಂಗಡಿ, ಕಲಿಕೆ ಎಲ್ಲೂ ಫಾಸ್ಟ್ ನಿರ್ಧಾರ ತಗೊಳ್ದೆ 500 ಅಲ್ಲ 5 ಲಕ್ಷ ಸುಡ್ತಾ ಇದ್ದೀರಾ. ಎಷ್ಟು ಐಡಿಯಾ ಮೇಲೆ ಕೆಲಸ ಮಾಡದೆ ಪೋಸ್ಟ್ಪೋನ್ ಮಾಡ್ತಾ ಇರ್ತೀರೋ ಅಷ್ಟು ಯಶಸ್ವಿ ಆದ ನಂತರ ಸಿಗುವ ಸಮಯನ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ. ಬೇಗ ನಿರ್ಧಾರ ತಗೊಳ್ಳದೆ 500 ಅಲ್ಲ 5 ಲಕ್ಷ ಸುಡ್ತಾ ಇದ್ದೀರಾ. ಸ್ಪೀಡಾಗಿ ನಿರ್ಧಾರ ತಗೊಂಡು ಕೆಲಸ ಮಾಡುವವನು ಬೇಗ ಹಣ ಗಳಿಸಿ ಆ ಗೇಮಿಂದ ಹೊರಬರೋದಷ್ಟೇ ಅಲ್ಲ, ತನ್ನ ಇಡೀ ಫ್ಯಾಮಿಲಿನ ಸರಿಯಾದ ಟೈಮಲ್ಲಿ ಇಡೀ ಪ್ರಪಂಚ ಸುತ್ತಿಸ್ತಾರೆ. ಯುವರ್ ಟೈಮ್ ಈಸ್ ಲಿಮಿಟೆಡ್. ಏನ್ ಮಾಡಬೇಕು ಅದು ಒಂದು ಸ್ಪೀಡಲ್ಲಿ ಮಾಡಿ ಮುಗಿಸ್ಬೇಕು. ಮೊದಲನೇದು ಸ್ಪೀಡ್. ಈ ಸ್ಪೀಡ್ ಎಲ್ಲರಿಗೂ ಅರ್ಥ ಆಗಲ್ಲ. ಈ ಪ್ರಪಂಚದ 95% ಹಣ 1% ಜನರ ಹತ್ರ ಇದೆ. ಅದಕ್ಕೆ ಜ್ಞಾನ ಕಾರಣ ಅಲ್ಲ, ಸಪೋರ್ಟ್ ಕಾರಣ ಅಲ್ಲ. ಅವರನ್ನ ಶ್ರೀಮಂತರು ಅನ್ನೋ ಬದಲು ಸ್ಪೀಡ್ ಮೂವರ್ ಅನ್ಬಹುದು. ಪೂರ್ತಿ ಪ್ರಪಂಚದ ಹಣನ ಎಲ್ರಿಗೂ ಸಮನಾಗಿ ಹಂಚಿದ್ರೆ ಕೆಲವು ವರ್ಷಗಳಲ್ಲಿ ಆ 1% ಸ್ಪೀಡ್ ಮೂವರ್ 95% ಸಂಪತ್ತನ್ನ ತನ್ನ ಕಡೆ ಅಟ್ರಾಕ್ಟ್ ಮಾಡ್ತಾರೆ. ಇಲ್ಲಾನು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಏನೂ ಮಾತಾಡದೆ ಹಣನ ಅಟ್ರಾಕ್ಟ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಪೂರ್ತಿ ಭಾರತದ 150 ಕೋಟಿ ಜನಸಂಖ್ಯೆ ಏನಿದೆ ಅದರಲ್ಲಿ 2 ಲಕ್ಷ ಜನರು ಮಾತ್ರ ವರ್ಷಕ್ಕೆ 1 ಕೋಟಿಗಿಂತ ಜಾಸ್ತಿ ಆದಾಯ ಮಾಡ್ತಾರೆ. ಅಂದ್ರೆ 10,000ದಲ್ಲಿ ಒಬ್ರು ಸ್ಟ್ರೆಸ್ನ, ಟೆನ್ಷನ್ನ, ಒತ್ತಡನ ಸಹಿಸ್ಕೊಳ್ಳುವಂಥವರು 0.01. ಈ ಪ್ರಪಂಚದ ಜನ ಫೇಲ್ ಆಗ್ಲಿಕ್ಕೆ ಹೆದರಲ್ಲ. ಈ ಪ್ರಪಂಚದ ಜನ ಫೇಲ್ ಆಗ್ಲಿಕ್ಕೆ ಹೆದರಲ್ಲ. ಏನಕ್ಕೆ ಹೆದರ್ತಾರೆ? ಸ್ಪೀಡಾಗಿ ಕೆಲಸ ಮಾಡಿ ಯಶಸ್ವಿ ಆಗ್ಬಿಟ್ರೆ ಅದಕ್ಕೆ ಹೆದರ್ತಾರೆ. ಹ್ಯಾಂಡಲ್ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಭಯಕ್ಕೆ ಏನೂ ಔಷಧಿ ಇಲ್ಲ. ನೀವು ಯಾವತ್ತೂ ರೆಡಿ ಆಗ್ಲಿಕ್ಕಾಗಲ್ಲ. ಸಮ್ ಟೈಮ್ ಯು ಹ್ಯಾವ್ ಟು ರನ್ ಬಿಫೋರ್ ಯು ಕ್ಯಾನ್ ವಾಕ್. ಯಾರಿಗೆ ಸ್ಪೀಡಾಗಿ ಡಿಸಿಷನ್ ತಗೊಂಡು ಕೆಲಸ ಮಾಡೋದು ಗೊತ್ತಿರುತ್ತೋ ಅವರು ಬೇಗ ಶ್ರೀಮಂತರಾಗ್ತಾರೆ. ಕುಂಫು ಕೆ ದುನಿಯಾ ಮೇ ಜೋ ದಫ್ತಾರ್ ಜೀತ್ ಲೇತಾ ಹೈ ವಹಿ ವಿಜೇತ ಬನ್ ಜಾತಾ ಹೈ. ಜೀವನದಲ್ಲೂ ಅಷ್ಟೇ, ಯಾರು ರಫ್ತಾರ್ ಜೀತ್ ಲೇತಾ ಹೈ ಅಂದ್ರೆ ಯಾರು ಸ್ಪೀಡ್ನ ಗೆಲ್ತಾರೋ ಅವರು ಯಶಸ್ವಿ ಆಗ್ತಾರೆ, ಶ್ರೀಮಂತರಾಗ್ತಾರೆ. ಸ್ಪೀಡಾಗಿ 10 ನಿಮಿಷಕ್ಕೆ 100 ರೂಪಾಯಿ ದುಡಿದ್ರು, ಗಂಟೆಗೆ 600 ರೂಪಾಯಿ, ದಿವಸಕ್ಕೆ 4,800 ರೂಪಾಯಿ, ತಿಂಗಳಿಗೆ ಆ ಕಡೆ ಈ ಕಡೆ 1.5 ಲಕ್ಷ. ಅದೇ ಆಮೆ ಥರ ಸ್ಲೋ ಆಗಿ ಯೋಚಿಸಿ ತುಂಬಾ ಚೆನ್ನಾಗಿ 10 ಲಕ್ಷ ದುಡಿದ್ರು ಸಹ ಅದು ವೇಸ್ಟು. ಯಾಕೆಂದ್ರೆ ಆಮೆ 5 ವರ್ಷ ತಗೊಂಡಿರ್ತದೆ. ಸ್ಪೀಡಾಗಿ ದುಡಿಯೋ 5 ಲಕ್ಷ, ಸ್ಲೋ ಆಗಿ ದುಡಿಯೋ 10 ಲಕ್ಷಕ್ಕಿಂತ ಬೆಟರ್. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಕೆಲಸ, ತಮ್ಮ ಬಿಸ್ನೆಸ್, ತಮ್ಮ ಚಾನೆಲ್ನ ಫಸ್ಟ್ ವಿಡಿಯೋ, ತಮ್ಮ ಅಂಗಡಿ, ತಮ್ಮ ಆರ್ಟ್, ಯಾರಿಗೋ ಕಳಿಸಬೇಕಾದಂತಹ ಮೊದಲ ಇಮೇಲ್, ತಮ್ಮ ವೆಬ್ಸೈಟ್ ಎಲ್ಲವನ್ನ ಮದುಮಗಳ ರೀತಿ ಸಿಂಗಾರ ಮಾಡ್ತಾ ಇರ್ತಾರೆ. ಸ್ಟಾರ್ಟೇ ಮಾಡಲ್ಲ. ಇವ್ರು ಸಿಂಗಾರ ಮಾಡೋ ಅಷ್ಟರಲ್ಲಿ ಹಿಂದ್ಗಡೆಯಿಂದ ಒಬ್ಬ ಬರ್ತಾನೆ, ರಫ್ ಸ್ಪೀಡು ಅವಕಾಶನ, ದುಡ್ಡನ್ನ ಎಲ್ಲ ಬಾಚ್ಕೊಂಡು ಹೋಗ್ಬಿಡ್ತಾನೆ. ಮಲ್ಟಿ ಮಿಲಿಯನಿಯರ್ ಹೇಳೋಂಥ ಒಂದೇ ಮಾತು, ಸ್ಪೀಡ್ ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನ ಸರಿ ಮಾಡ್ತಾ ಹೋಗಿ. ವೆನ್ ಎ ಡಿಸಿಷನ್ ಈಸ್ ಮೇಡ್ ಈಸ್ ಮಚ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ಡಿಸಿಷನ್ ಈಸ್ ಮೇಡ್. ಓಹ್, ನಿಮ್ಗೆ ಇಂಗ್ಲಿಷ್ ಬರಲ್ಲ. ಆವಾಗ ನಿರ್ಧಾರ ತಗೋಬೇಕು. ಆವಾಗ ನೀವು ನಿರ್ಧಾರ ತಗೊಂಡ್ರಿ, ಅದು ನಿರ್ಧಾರ ತಗೊಂಡ್ರಿ ಅನ್ನೋದಕ್ಕಿಂತ ಎಷ್ಟೋ ಪಟ್ಟು ಮೇಲು. ಯಾಕಂದ್ರೆ ತಪ್ಪು ನಿರ್ಧಾರ ತಗೊಂಡ್ರೂ ಸಹ ಅದನ್ನ ಮತ್ತೆ ಸರಿ ಮಾಡಲಿಕ್ಕೆ ನಿಮ್ಮ ಹತ್ರ ಇನ್ನೂ ಟೈಮ್ ಇದೆ. ಫಾಸ್ಟ್ ಮೋಡಲ್ಲಿ 10 ಸಲ ತಪ್ಪು ಮಾಡಿದ್ರು ಒಳ್ಳೆ ಕ್ವಾಲಿಟಿನ ಅಚೀವ್ ಮಾಡಬಹುದು. ವಾಟ್ ಮೇಲೆ ಗಮನ ಕೊಡಬೇಕು, ವೆನ್ ಮೇಲಲ್ಲ. ಏನ್ ಮಾಡ್ಲಿ ಅದ್ರ ಮೇಲೆ ಗಮನ ಕೊಡಬೇಕು ಹೊರತು ಯಾವಾಗ ಮಾಡ್ಲಿ ಅನ್ನೋದ್ರ ಮೇಲಲ್ಲ. ವಿಡಿಯೋದ ಸಮರಿ ಏನು ಅಂದ್ರೆ, ಎಲ್ಲಿದ್ದೀರೋ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ, ಪ್ರಾರಂಭ ಮಾಡಿ, ಆಮೇಲೆ ಸರಿ ಮಾಡ್ತಾ ಹೋಗ್ಬಹುದು. 2-3 ತಿಂಗಳು ಯೋಚನೆ ಮಾಡಿಕೊಂಡು ಪ್ರಾರಂಭ ಮಾಡಬೇಡಿ. 2-3 ದಿವಸದಲ್ಲಿ ಕಲೀರಿ. ಸ್ಟಾರ್ಟ್ ಮಾಡಿ, ತಪ್ಪು ಮಾಡಿ ಕಲೀರಿ. ಒಟ್ಟಾರೆ ಪ್ರಾರಂಭ ಮಾಡಿ. ಒಂದು ಕೆಲಸದಲ್ಲಿ 10 ಸಲ ತಪ್ಪು ಮಾಡಿದ್ಮೇಲೆ ಒಂದು ಕ್ವಾಲಿಟಿ ಬರ್ತದೆ ಅಂದ್ರೆ ಯಾಕದನ್ನ ಬೇಗ ಆ ತಪ್ಪನ್ನ ಮಾಡಿ ಕಲಿಬಾರ್ದು. ಒಂದು ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದು. ಕೆಲಸ ಮಾಡ್ಲಿಕ್ಕೆ ಸಮಯ ಹಿಡಿತಿದೆಯಾ
ತಗೊಳ್ಳಿ. ಕ್ವಾಲಿಟಿ ಕೆಲಸ ಮಾಡಬೇಕಂತ ಬರೀ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ನೆಪ ಆಗಬಾರ್ದು. ಹಣಕ್ಕೆ ಸ್ಪೀಡ್ ಇಷ್ಟ. ನೀವೊಂದು ಐಡಿಯಾ ಮಾಡಿದ್ರಿ, ಯೋಚಿಸಿದ್ರಿ, ನಿಮ್ಮ ಹಣ ಪ್ರಿಂಟ್ ಆಗಿದೆ, ಒಂದ್ ಕಡೆ ಇದೆ. ನೀವು 1 ವರ್ಷಕ್ಕೆ 1 ಕೋಟಿ ಮಾಡಬೇಕು ಅಂತ ನಿರ್ಧಾರ ಮಾಡಿದೀರಾ. ಈಗ ಆ ಹಣ ಕೆಲವರ ಅಕೌಂಟ್ ಅಲ್ಲಿ ಇದೆ, ಕೆಲವರ ಜೇಬಲ್ ಇದೆ, ಕೆಲವರ ಬ್ಯಾಂಕ್ ಅಲ್ಲಿ ಇದೆ. ಯೂನಿವರ್ಸ್ ನಿಮ್ಮ ಆರ್ಡರ್ನ ಬುಕ್ ಮಾಡಿದೆ. ಆ 1 ಕೋಟಿ ನಿಮ್ಮದಾಗುತ್ತೆ. ಆದ್ರೆ ನೀವು ಆಕ್ಷನ್ ತಗೊಳ್ಳುವ ಬದಲು ಯೋಚನೆ ಮಾಡ್ತಾ ಓವರ್ ಥಿಂಕಿಂಗ್ ಮಾಡ್ತಾ ಕೂತ್ಕೊಂಡಿದ್ದೀರಾ. ಹಣ ನಿಮ್ ಕಾಯ್ಕೊಂಡು ಕೂತ್ಕೊಳ್ಳಲ್ಲ. ಹಣಕ್ಕೆ ಆಕ್ಷನ್ ತಗೊಳ್ಳುವಂಥವ್ರು, ಅಟ್ಯಾಕ್ ಮಾಡುವಂಥವ್ರು ಇಷ್ಟ. ಬೇಗ ಕಲೀರಿ, ಬೇಗ ಅಟ್ಯಾಕ್ ಮಾಡಿ, ಆ ಹಣನ ನಿಮ್ದಾಗಿಸಿಕೊಳ್ಳಿ.